ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಸ್ಟಾರ್ ಅಸ್ಟ್ರೋ. ಇವತ್ತು ಈ ಸಂಚಿಕೆಯಲ್ಲಿ ಒಂದು ವಿಶೇಷವಾದ ಮಾಹಿತಿ ತಂದಿದ್ದೀನಿ ನಿಮಗೋಸ್ಕರ. ಬಿಸ್ನೆಸ್ ಸಕ್ಸಸ್ ಆಗಬೇಕಾದ್ರೆ, ಎನಿ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಬೇಕಾದ್ರೆ ಬಿಸ್ನೆಸ್ ಕಾಂಬಿನೇಷನ್ ಅದು ನಂಬರ್ಸ್ ಇರಬೇಕು. ನೆಗೆಟಿವ್ ನಂಬರ್ಸ್ ಇದೆಯಾ, ಪಾಸಿಟಿವ್ ನಂಬರ್ಸ್ ಇದೆಯಾ, ಡೆವಲಪ್ಮೆಂಟ್ ನಂಬರ್ಸ್ ಇದೆಯಾ, ಇಲ್ಲ ಫೈಲೂರ್ ನಂಬರ್ಸ್ ಇದೆಯಾ, ಇಲ್ಲ ಲಾಸ್ ಆಗೋ ನಂಬರ್ಸ್ ಇದೆಯಾ ಅಂತ ತಿಳ್ಕೋಬೇಕಾದ್ರೆ ಪವರ್ ಆಫ್ ನ್ಯೂಮರಾಲಜಿ ಅನ್ನೋ ನಂಬರ್ಸ್ ನ ನೀವು ತಿಳ್ಕೋಬೇಕಾಗಿದೆ. ನಿಮ್ ಮೊಬೈಲ್ ನಲ್ಲಿ ಈ ನಂಬರ್ಸ್ ಇದೆಯಾ ಅಂತ ನೀವು ನೋಡ್ಕೋಬೇಕು. ಆವಾಗಲೇ ಸಕ್ಸಸ್ ರೇಟ್ ಅನ್ನೋದು ನಿಮಗೆ ಕಟ್ಟಿಟ್ಟ ಬುತ್ತಿ ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ. ಸಕ್ಸಸ್ ರೇಟ್ ಎಲ್ಲಪ್ಪ ಸಿಗುತ್ತೆ ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ಕೆಲವು ನಂಬರ್ ಕಂಪಲ್ಸರಿ ಇರಬೇಕು. ಯಾವ ನಂಬರ್ ಇರಬೇಕು, ಯಾವ ನಂಬರ್ ಇರಬಾರ್ದು ಅನ್ನೋದು ಇವತ್ತು ಒಂದು ಮೊಬೈಲ್ ಸಂಖ್ಯೆಗಳ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಇಂಪಾರ್ಟೆಂಟ್ ವಿಷಯ, ಯಾಕಂದ್ರೆ ಬಿಸ್ನೆಸ್ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಈ ಮಾಹಿತಿ ಬೇಕಾಗಿದೆ. ಯಾಕಂದ್ರೆ ಈ ನಂಬರ್ಸೇ ಇಂಪಾರ್ಟೆಂಟ್ ಪ್ಲೇ ರೋಲ್ ಮಾಡ್ತದೆ. ಕಾರಣ ಏನಪ್ಪಾ ಅಂದ್ರೆ ಈ ನಂಬರ್ಸ್ ಮೊಬೈಲ್ ನಲ್ಲಿ ಇದ್ರೆ ಸಕ್ಸಸ್ ರೇಟು ಇದೆಯಾ ಇಲ್ವಾ ಅಂತ ನೀವೇ ಚೆಕ್ ಮಾಡ್ಕೋಬಹುದು. ಆ ತರ ಇವತ್ತು ಒಂದು ಡೇಟಾ ನಿಮಗೆ ತಿಳಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ಒಬ್ರು ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗ್ಬೇಕಾದ್ರೆ ಇಲ್ಲ ಸಕ್ಸಸ್ ಆಗ್ಬೇಕಾದ್ರೆ ಅವರು ಮೊಬೈಲ್ನಲ್ಲಾಗ್ಲಿ ಡೇಟ್ ಆಫ್ ಬರ್ತ್ ಅಲ್ಲಾಗ್ಲಿ ಯಾವ ತರ ಸಂಖ್ಯೆಗಳಿರಬೇಕು, ಎಲ್ಲಿ ಗ್ರೋತ್ ಸಿಗುತ್ತೆ. ತುಂಬಾ ಜನ ದುಡ್ಡು ಹಾಕಿರ್ತಾರೆ, ಲಾಸ್ ಆಗಿದೆ, ಇಲ್ಲ ಫೈಲೂರ್ ಆಗಿದೆ, ಇಲ್ಲ ಕೆಲವರು ಮಾತ್ರ ಹೇಳ್ತಾರೆ ಲಾಭ ಆಗಿದೆ ಅಂತ. ಎಲ್ಲರಿಗೂ ಅದೃಷ್ಟ ಒಂದೇ ತರ ಇರಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ಈ ಬಿಸ್ನೆಸ್ ಕಾಂಬಿನೇಷನ್ ಇದೆಯಲ್ಲ, ಈ ಕಾಂಬಿನೇಷನ್ನಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಗಳು ಯಾವ ರೀತಿ ಇದೆ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಸಂಖ್ಯೆಗಳು ಇದೇ ತರ ಇದಾವ ಒಂದ್ಸತಿ ನೀಟಾಗಿ ನೋಡ್ಕೊಳ್ಳಿ. ನಿಮಗೆ ನಿಮ್ಮ ಬಿಸ್ನೆಸ್ ಸಕ್ಸಸ್ ರೇಟ್ ಏನಪ್ಪಾ ಅಂತ ನೀಟಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಬಿಸ್ನೆಸ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು, ಒಬ್ರಿಗೂ ಇಬ್ರಿಗಲ್ಲ. ವಿಡಿಯೋ ನೋಡ್ತಾ ಇರೋರು ಕೇಳ್ಕೊತಾ ಇದ್ದೀನಿ, ನೀವೊಬ್ಬರೇ ನೋಡಿ ತಿಳ್ಕೊಳೋದಲ್ಲ, ಇನ್ನೂ ಹೆಚ್ಚಿನ ಜನಕ್ಕೆ ಈ ವಿಷಯನ ಮಾಹಿತಿನ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹಾಕೋ ವಿಡಿಯೋಸಿಂದ ಇನ್ನೂ ಹೆಚ್ಚಿನ ಮಾಹಿತಿ ತಗೊಂಡು ಎಲ್ಲರಿಗೂ ಶೇರ್ ಮಾಡಿದ್ರೆ ಅವ್ರಿಗೂ ಉಪಯುಕ್ತ ಆಗುತ್ತೆ ಅಂತ ನನ್ನ ಭಾವನೆ. ಆಮೇಲೆ ಈ ನಂಬರ್ಸ್ ಬಗ್ಗೆ ನಾನು ಇಷ್ಟೊಂದು ಡೀಟೇಲ್ ಆಗಿ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬರು ಲಕ್ಷಾನುಗಟ್ಟಲೆ ಬ್ಯಾಂಕ್ ಲೋನ್ ತಗೊಂಡು ಮಾಡ್ತೀರಾ, ಬೇರೆಯವ್ರ ಕಡೆಯಿಂದ ದುಡ್ಡು ತಗೊಂಡು ಮಾಡ್ತೀರಾ, ಲಕ್ಷಾನುಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡೋವ್ರಿಗೆ ಇದಕ್ಕೆ ನಾನು ಈ ಬಿಸ್ನೆಸ್ ಕಾಂಬಿನೇಷನ್ ಸೀಕ್ರೆಟ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾರದೇ ಮೊಬೈಲಲ್ಲಾಗಲಿ ಡೇಟ್ ಆಫ್ ಬರ್ತಲ್ಲಾಗಲಿ ಈ 16 ನಂಬರ್ಗನ ಇದ್ದರೆ, 16ನೇ ಸಂಖ್ಯೆಗನ ಇದ್ದರೆ ಅದು ಗ್ರೋತ್ ಕೊಡೋದಿಲ್ಲ. ಅಂದರೆ ಕಸ್ಟಮರ್ಸ್ ಇನ್ಕ್ರೀಸ್ ಆಗಲ್ಲ, ಕಸ್ಟಮರ್ಸ್ ಬರೋದು ಕಮ್ಮಿ ಆಗಿಬಿಡುತ್ತೆ. ಈ 16ನೇ ನಂಬರು, ಈ 16 ಪ್ಲಸ್ 61 ಸೇಮ್, ಎರಡೂ ಒಂದೇ. ಕಸ್ಟಮರ್ನ ಬರೋಕ್ಕೆ ಬಿಡೋದಿಲ್ಲ ಈ ನಂಬರ್ಸು. ಇನ್ನೊಂದೇನಪ್ಪ ಅಂದರೆ 81 ಮತ್ತು 18, ಈ ಎರಡು ನಂಬರು ಕಸ್ಟಮರ್ ಬರೋಕ್ಕೆ ಇವರು ಬಿಡಲ್ಲ, ಇವರು ದುಡ್ಡು ಬರೋಕ್ಕೆ ಬಿಡೋದಿಲ್ಲ. ಅಂದರೆ ಕಮ್ಯುನಿಕೇಷನ್ ಗ್ಯಾಪ್ ಮಾಡಾಕ್ಸ್ತಾರೆ ಇವರು. ಬಿಸ್ನೆಸ್ಸಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು, ಬೇರೆ ಲಿಂಕ್ ಮಾಡ್ಕೊಂಡು ಯೋಚನೆ ಮಾಡಬೇಡಿ. ಲಾಸ್ಟ್ ವಿಡಿಯೋನಲ್ಲಿ 81 ಬಗ್ಗೆ ಬೇರೆ ಥರ ಹೇಳಿದರು, ನಾನು ಬಿಸ್ನೆಸ್ ಪರ್ಪಸ್ ಬಗ್ಗೆ ಮಾತ್ರ ಹೇಳ್ತಾ ಇರೋದಿಲ್ಲಿ. ಬಿಸ್ನೆಸ್ಸಲ್ಲಿ 81 ಆಗಲಿ 18 ಇದ್ದರೆ ಫಂಡ್ಸು ಆನ್ ಟೈಮ್ಗೆ ಬರೋದಿಲ್ಲ. ನಿಮ್ಮ ಕಡೆಯಿಂದ ಮಾಲ್ ಹೋಗಿರುತ್ತೆ, ಆ ಕಡೆಯಿಂದ ಪೇಮೆಂಟ್ ಆಗಿರೋಲ್ಲ, ಆ ಥರ ಸಿಚುವೇಶನ್ ಕ್ರಿಯೇಟ್ ಆಗಿ ಹೋಗ್ತದೆ. ಎಲ್ಲಿ ನಂಬರ್ಸ್ ಇದ್ದರೆ ಆ ಥರ ಆಗುತ್ತಪ್ಪ? ಮೊಬೈಲಲ್ಲಿ ಲಾಸ್ಟಲ್ಲಿ 4 ಡಿಜಿಟಲ್ಲಿ ಏನಾದರೂ ಈ ಸಂಖ್ಯೆಗಳಿಗಾನ ಬಂದುಬಿಟ್ರೆ ಬಿಸ್ನೆಸ್ ಗ್ರೋತ್ ಆಗೋದಿಲ್ಲ. ಇದು ಮೇನ್ ರೂಲ್, ಅರ್ಥ ಮಾಡ್ಕೊಳ್ಳಿ. ಎರಡನೇದು, ಮೊಬೈಲ್ ಸಂಖ್ಯೆಗಳಲ್ಲಿ ಈ 4 ಡಿಜಿಟ್ ಇದೆಯಲ್ಲ, ಈ 4 ಪೇರ್ ಇವು ಬಂದರೆ ಬಿಸ್ನೆಸ್ ಗ್ರೋತ್ ಆಗೋದಿಲ್ಲ. ಯಾಕಂದರೆ ಇವು ಒಂದಕ್ಕೊಂದು ಆಗಿ ಬರೋದಿಲ್ಲ, ಆ್ಯಂಟಿ ನಂಬರ್ಸ್, ಇವು ಸೆಟ್ ಆಗೋದಿಲ್ಲ ಬಿಸ್ನೆಸ್ಸಲ್ಲಿ. ಇನ್ನು ಇದು ನೆಗೆಟಿವ್ ನಂಬರ್ಸ್ ಬಗ್ಗೆ ತಿಳ್ಕೊಂಡಿವಿ ನಾವು. ಇವಾಗ ಪಾಸಿಟಿವ್ ನಂಬರ್ ಸಕ್ಸಸ್ ಆಗಬೇಕಾದ್ರೆ ಏನು ನಂಬರ್ಸ್ ಇರಬೇಕು ಗುರುಗಳೇ ಅನ್ನೋ ಪ್ರಶ್ನೆ ಬಂದಾಗ, ಯಾವ ನಂಬರ್ಸ್ ಇದ್ದರೆ ನಮ್ಗೆ ಮನಿ ಫ್ಲೋ ಆಗುತ್ತೆ, ಯಾವ ನಂಬರ್ಸ್ ಇದ್ದರೆ ನಮ್ಗೆ ಗ್ರೋತ್ ಆಗುತ್ತೆ, ಯಾವ ನಂಬರ್ಸ್ ಇದ್ದರೆ ನಮಗೆ ಇನ್ಕ್ರೀಸ್ ಆಗುತ್ತೆ ಅಂತಂತಂದರೆ ಪಾಸಿಟಿವ್ ನಂಬರ್ಸ್ ಇರಬೇಕು. ಈ 15 ನಂಬರ್ 51 ಅನ್ನೋ ನಂಬರು ನಿಮ್ಮ ಮೊಬೈಲಲ್ಲಿ ಇರಬೇಕು. ಅದ್ರ ಜೊತೆಗೆ ನೀವು ಬಿಸ್ನೆಸ್ಗಿಡೋ ಮೊಬೈಲ್ ಸಂಖ್ಯೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ.
ನೀವು ಮೊಬೈಲ್ ನಂಬರ್ ಇಡ್ತೀರಲ್ಲ ಬಿಸ್ನೆಸ್ಗೆ, ಆ ಬಿಸ್ನೆಸ್ಸಲ್ಲಿ ಈ ನಂಬರ್ಸ್ ಇರಬೇಕು. ಮೊಬೈಲ್ ಸಂಖ್ಯೆಯಲ್ಲಿ 35 ಇರಬೇಕು ಮತ್ತು 53 ಇರಬೇಕು. ಕಸ್ಟಮರ್ ಇನ್ಕ್ರೀಸ್ ಆಗ್ತಾರೆ, ಕಸ್ಟಮರ್ಸು ನಿಮ್ಮ ಹತ್ರ ಹುಡುಕೊಂಡು ಬರ್ತಾರೆ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ. ಯಾಕಂದರೆ ಇದು ಕಮ್ಯುನಿಕೇಷನ್ ಚೆನ್ನಾಗಿ ಕೊಡ್ತದೆ. ಜೊತೆಗೆ ಈ 55 ಇದ್ದರೆ ಇದು ಬುಧನ ಸಂಖ್ಯೆ, ಇನ್ನು ಬಿಸ್ನೆಸ್ ಅಪ್ ಆಗುತ್ತೆ, ಇನ್ನು ಚೆನ್ನಾಗಿರುತ್ತೆ. ಮತ್ತು 333 ಇದ್ದರೆ 2 ಗುರು ಸಂಖ್ಯೆಗಳು 2 ಇದೆ, ಅದು ಸಕ್ಸಸ್ ರೇಟ್ ಕೊಡುತ್ತೆ. ಮೊಬೈಲಲ್ಲಿ ಬಿಸ್ನೆಸ್ ಮಾಡೋರು ಈ ಸಂಖ್ಯೆಗಳು ಇರೋ ಥರ ನೋಡ್ಕೋಬೇಕು. ಇದು ಮೇನ್ ಕಾನ್ಸೆಪ್ಟ್. ಇನ್ನು ಒಂದು ಇಂಪಾರ್ಟೆಂಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವುದೇ ಒಂದು ಬಿಸ್ನೆಸ್ಸು ಡೆವಲಪ್ಮೆಂಟೇ ಇರಲ್ಲ. ಕಾರಣ ಏನಪ್ಪ ಅಂತಂದರೆ, ಅವರು ಡೇಟ್ ಆಫ್ ಬರ್ತ್ 27ನೇ ತಾರೀಕು ಆಗಿರ್ಬೋದು, ಇಲ್ಲ ಇಸ್ವಿನಲ್ಲಿ 72 ಇದ್ದರೆ ಅವರು ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗೋಕ್ಕೆ ಆಗಲ್ಲ, ಇಶ್ಯೂಸ್ ಇರುತ್ತೆ. ಯಾಕಂದರೆ ಅಲ್ಲಿ ಅಡೆತಡೆಗಳು ಅನ್ನೋದು ಇರುತ್ತೆ. ಈ ನಂಬರ್ಸು ಮೊಬೈಲ್ನಲ್ಲಿದ್ರೂ ಅಷ್ಟೇ ಬಿಸ್ನೆಸ್ನಲ್ಲಿ ಡೆವಲಪ್ಮೆಂಟ್ ಇಶ್ಯೂಸ್ ಇದ್ದೇ ಇರುತ್ತೆ. ಈ ನಂಬರ್ಸ್ ಇದೆಯಾ ನೋಡ್ಕೊಳ್ಳಿ, 27 ಮತ್ತು 72. ಈ ನಂಬರ್ಸ್ಗನ ಇದ್ದರೆ ತೊಂದರೆ ಅನುಭವಿಸ್ತಾ ಇರ್ತಾರೆ. ಈ ನಂಬರ್ಸ್ನ ದಯವಿಟ್ಟಿದ್ರೆ ಚೇಂಜ್ ಮಾಡ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್, ಕೆಲವರು ನಮ್ಮ ಬಿಸ್ನೆಸ್ ಲಾಸ್ ಆಗಿಬಿಡ್ತು, ನಾವೇನು ಮಾಡಿದ್ರೂ ನಮ್ಗೆ ಸಕ್ಸಸ್ ಸಿಕ್ಕಿಲ್ಲ ಅಂತಗನ ಅಂದರೆ ಅವ್ರ ಡೇಟ್ ಆಫ್ ಬರ್ತಲ್ಲಿ ಈ ಥರ ಈ 58 ಮತ್ತು 85 ಅನ್ನೋ ನಂಬರ್ಸು ಬರಬಾರ್ದು. ಕೆಲವ್ರು ಏನು ಮಾಡ್ತಾರೆ, ಟ್ರಾನ್ಸ್ಪೋರ್ಟಿಂಗ್ ಇಟ್ಕೊಂಡಿರ್ತಾರೆ, ಬಿಸ್ನೆಸ್ ಮಾಡ್ತಾ ಇರ್ತಾರೆ. ವೆಹಿಕಲಲ್ಲಿ 8 ಬರಬಾರ್ದು ಅಂತ ನಾನು ತುಂಬ ಸರ್ತಿ ಹೇಳಿದ್ದೀನಿ. 4 ಮತ್ತು 8 ಎಲ್ಲಿ ಕಾಂಬಿನೇಷನಲ್ಲಿ ಬರೋಂಗಿಲ್ಲ. ಮತ್ತು ಈ ಸಂಖ್ಯೆಗಳೇನಾದರೂ ಮೊಬೈಲಲ್ಲಿ ಲಾಸ್ಟ್ ಡಿಜಿಟ್ 4 ಡಿಜಿಟಲ್ಗನ ಕನೆಕ್ಟ್ ಆಯಿತು, ಅವ್ರ ಮೇಲೆ ಈ ಬಿಸ್ನೆಸ್ ಮೇಲೆ ಪ್ರಭಾವ ಬೀರ್ತದೆ, ಲಾಸ್ ಆಗ್ತದೆ ಮತ್ತು ಫೈಲ್ಯೂರ್ ಆಗ್ತಾರೆ, ಬಿಸ್ನೆಸ್ ಫೈಲ್ಯೂರ್ ಆಗುತ್ತೆ. ನೋಡ್ಕೋಬೇಕು, ಈ ಸಂಖ್ಯೆಗಳಿರಬಾರ್ದು. 58 ಮತ್ತು 85 ಈ ವಿಷಯ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಈ ಮಾಹಿತಿ ತಿಳಿಸ್ಬೇಕು. ಯಾಕಂದರೆ ನಾನು ಒಬ್ಬನ ಕೈಯಿಂದ ಆಗಲ್ಲ, ನಿಮಗೆ ಬಂದಿದೆ ಈ ವಿಡಿಯೋ, ನೀವು ನೋಡಿದ್ದೀರಾ. ಇನ್ನು ತುಂಬ ಜನಕ್ಕೆ ಶೇರ್ ಮಾಡಿ, ಯಾಕಂದರೆ ಬಿಸ್ನೆಸ್ ಮಾಡೋರಿಗೆಲ್ಲ ಉಪಯೋಗ ಆಗಲಿ. ಯಾಕಂದರೆ 4 ಜನಕ್ಕೆ ಗೊತ್ತಾಗಲಿ, ಅವರು ಸಕ್ಸಸ್ ಆದರೆ ನಿಮಗೂ ಖುಷಿ ಆಗುತ್ತೆ, ನನಗೂ ಖುಷಿ ಆಗುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ. ಮತ್ತು ಇನ್ನು ಈ ಸಂಚಿಕೆಯಲ್ಲಿ ಈ ವಿಷಯಗಳೆಲ್ಲ ತಿಳಿಸಿದ್ದೀನಿ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಹತ್ರ ಭೇಟಿಯಾಗೋಣ. ಎರಡನೇದು, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.